ಈ ಜೀವನ ರಾಜಕಾರಣಿಗಳು ಮಾಡ್ತಾರೆ, ನಾವು ಮಾಡಲ್ಲ ಅಂತ ಹೇಳಿದ್ರಿ, ನೀವೇ ಮಾಡ್ತೀರಿ ಶೀಶ್ಮಾಲ್ ತಗೊಂಡು. ಈ ರೀತಿಯಾದಂತಹ ಮಾತುಗಳನ್ನ ಈ ಬಾರಿ ಮತದಾರ ಆಡಿದ್ದಾರೆ. ಸೊ ಹಾಗಾಗಿ ಇದು ಆಪ್ಗೆ ಮೈನಸ್ ಆದ್ರೆ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಒಂದು, ಇಫ್ ಇನ್ ಕೇಸ್ ಬಿಜೆಪಿ ಗ್ಯಾರಂಟಿ ಯೋಜನೆಗಳನ್ನ ತಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಂಬರುವ ಎಲೆಕ್ಷನ್ ನಲ್ಲಿ ಅಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ತರಲೇಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗೇ ಆಗುತ್ತೆ. ಕಾರಣ ಏನು? ಆಪೋಸಿಷನ್ ಪಾರ್ಟಿ ಇಫ್ ಇನ್ ಕೇಸ್ ಯಾವುದೋ ಒಂದು ರಾಜ್ಯ, ಆ ರಾಜ್ಯದಲ್ಲಿ ಬಿಜೆಪಿ ಆಲ್ರೆಡಿ ಅಧಿಕಾರದಲ್ಲಿದೆ, ಅಲ್ಲಿ ಎಲೆಕ್ಷನ್ ಬರುತ್ತೆ, ಆಪೋಸಿಷನ್ ಅವ್ರು ಏನ್ ಹೇಳ್ತಾರೆ, ಡೆಲ್ಲಿಲಿ ಗೆದ್ರು, ಇಫ್ ಇನ್ ಕೇಸ್ ಗೆದ್ರೆ ಡೆಲ್ಲಿಲಿ ಗೆದ್ರು, ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರು, ಇಲ್ಲಿ ಅವ್ರು ಏನು ಗ್ಯಾರಂಟಿ ಯೋಜನೆ ಮಾಡೇ ಇಲ್ಲ, ನಾವು ಮಾಡ್ತೀವಿ, ಅವ್ರಿಗೊಂದು ನ್ಯಾಯ ನಿಮಗೊಂದು ನ್ಯಾಯನ, ಹಾಗೆ ಹೀಗೆ ಅಂತೇಳಿ ಎತ್ಕೊಡ್ತಾರೆ ಮತದಾರರಿಗೆ. ಆಗ ಬಿಜೆಪಿ ಅಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲೇಬೇಕಾಗತ್ತೆ. ಹಾಗೆ ಒಂದೊಂದು ಅಂತ ಹೇಳ್ಕೊಂಡು ಬಂದ್ರೆ ಇಡೀ ದೇಶಕ್ಕೆ ಅವರು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲೇಬೇಕಾಗತ್ತೆ. ಆ ಪರಿಸ್ಥಿತಿ ಬಂದೊದಗುತ್ತೆ. ಆದ್ರೆ ಪ್ರಸ್ತುತ ಬಿಜೆಪಿ ಅದೆಲ್ಲವನ್ನು ಕೂಡ ಯೋಚನೆ ಮಾಡಿರುತ್ತಾ, ಅಥವಾ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು, ಈಗ ಸದ್ಯಕ್ಕೆ ದೆಹಲಿ ನೋಡೋಣ ಅಂತ ಸುಂದಿತಾರ? ಈಗ ಬರ್ತಾ ಇರುವಂತಹ ನಂಬರ್ ಗೇಮ್ಸ್, 26 ಕ್ಷೇತ್ರಗಳ ಮತ ಎಣಿಕೆ, 15 ಬಿಜೆಪಿ, 10 ಆಪ್, 1ರಲ್ಲಿ ಕಾಂಗ್ರೆಸ್. ಅತಿರಥ ಮಹಾರಥರು ಆಪ್ ಪಕ್ಷದವರು ಹಿನ್ನಡೆಯನ್ನ ಸಾಧಿಸಿದ್ದಾರೆ. ಆದರೆ ಪ್ರಮುಖವಾಗಿ ಹಾಲಿ ಸಿಎಂ ಅತಿಶಿ ಅವರು ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಈ ಹಂತದಲ್ಲಿ. ಗ್ರಾಫಿಕ್ಸ್ ಮುಖಾಂತರ ಗಮನಿಸ್ತಾ ಇದ್ದೀರಿ, 70 ಕ್ಷೇತ್ರದಲ್ಲಿ 16, 15 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ 11 ಆಪ್, 1 ಕಾಂಗ್ರೆಸ್ ಖಾತೆ ಓಪನ್ ಮಾಡಿದೆ. ಅಷ್ಟಕ್ಕೆ ತೃಪ್ತಿ ಸಿಗುತ್ತಾ, ಅದು ಮತ್ತೆ ಪ್ರೆಸ್ ಆಗ್ತಾ ಹೋಗುತ್ತಾ? ಕಲ್ಕಾಂಚಿ ಕ್ಷೇತ್ರದಲ್ಲಿ ದೆಹಲಿ ಸಿಎಂ ಅತೀಶಿಗೆ ಮುನ್ನಡೆ, ಈಗಷ್ಟೇ ಹೇಳಿದೆ. ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್ ಇಬ್ಬರಿಗೂ ಹಿನ್ನಡೆ. ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆಯೇ ಅವರ ಮೇಲೆ ಬಂದಂತಹ ಕೆಲವೊಂದಿಷ್ಟು ಆರೋಪಗಳು, ತನಿಖೆಗಳು, ಕೋರ್ಟ್ ಚೀಮಾರಿಗಳು, ಜೊತೆಗೆ ಜೈಲ್ಗೆ ಹೋಗಿ ಬಂದ್ರು. ಜೈಲಿಂದ ಹೊರಗೆ ಬಂದಂತೆ ಬಿಜೆಪಿ ವಿರುದ್ಧ ವಾಕ್ಪ್ರಹಾರವನ್ನ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಹಾಗೆ ಮನೀಶ್ ಸಿಸೋಡಿಯಾ. ಆ ವಾಗ್ದಾಳಿಗಳು ಅಥವಾ ವಾಗ್ಬಾಣಗಳು ಬಿಜೆಪಿಗೆ ಚುಚ್ಚಲೇ ಇಲ್ಲ, ಹೀಗಂತ ಹೇಳ್ತಾ ಇದ್ದಾನೆ ಮತದಾರ. ಸೊ ವರ್ಕೌಟ್ ಆಗ್ಲಿಲ್ವಾ ಅವರ ಮಾತುಗಳು, ವರ್ಕೌಟ್ ಆಗ್ಲಿಲ್ವಾ ಅವರ ವಾಗ್ಬಾಣಗಳು? ಕಮಲ ಹಾಗಾದ್ರೆ ಆಪ್ತ ಪೊರಕೆಯನ್ನ ಗುಡಿಸಿ ಗುಂಡಾಂತರ ಮಾಡಿ ಕಂಪ್ಲೀಟ್ ಆಗಿ 70 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮೆಜಾರಿಟಿಯನ್ನ ತೆಗೆದುಕೊಳ್ತಾ ಬಿಜೆಪಿ. ಡೌಟ್, ಹಾವು ಏಡಿ ಆಟ ಈಗಿಂದನೇ ಶುರುವಾಗಿದೆ. ಆಲ್ಮೋಸ್ಟ್ ನಾನು ಹೇಳಿದಾಗೆ ಒಂದು 11 ಗಂಟೆ 12 ಗಂಟೆ ಒಳಗಡೆ ಎಲ್ಲ ಒಂದು ಕಂಪ್ಲೀಟ್ ಒಂದು ಚಿತ್ರಣ ಗೊತ್ತಾಗ್ಬಿಡುತ್ತೆ. ಮ್ಯಾಜಿಕ್ ನಂಬರ್ ಆಲ್ರೆಡಿ ಆಲ್ಮೋಸ್ಟ್ ಆ ಹೊತ್ತಿಗೆ 11 ಗಂಟೆಯಿಂದ 12 ಗಂಟೆ ಹೊತ್ತಿಗೆ ಆ ಮ್ಯಾಜಿಕ್ ನಂಬರ್ ಅನ್ನ ಯಾವ್ದಾದ್ರು ಒಂದು ಪಕ್ಷ ದಾಟ್ಬಿಟ್ಟಿರುತ್ತೆ. ಅದು ಯಾವುದೇ ಆಗಿರಲಿ, ಕಾಂಗ್ರೆಸ್ ಆಗ್ಲಿ, ಆಪ್ ಆಗ್ಲಿ, ಬಿಜೆಪಿ ಆಗ್ಲಿ, ಯಾವುದೇ ಆಗ್ಲಿ. ಬಟ್ ಗಮನಿಸಬೇಕಾಗಿರೋದು ಸರ್ವೆ ರಿಪೋರ್ಟ್ ನಿಜವಾಗುತ್ತಾ? ಬಿಜೆಪಿ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತಾ ಅಥವಾ ಅತಂತ್ರ ನಿರ್ಮಾಣ ಆಗುತ್ತಾ? ಅತಂತ್ರ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ದು 2, ಆಪ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದು 3, ಇನ್ನುಳಿದವೆಲ್ಲ ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿರೋದು. ಸೊ 27 ವರ್ಷದ ಆ ಕಾಯುವಿಕೆ ಬಿಜೆಪಿಗೆ, ಆ ಕಾಯುವಿಕೆ ಎಂಡ್ ಆಗುತ್ತಾ? ಅಧಿಕಾರದ ಗದ್ದುಗೆ ಶುರುನ, ಇಲ್ಲಿಂದ ಅವರ ಒಂದು ಹೊಸ ಜರ್ನಿ ಶುರುವಾಗುತ್ತಾ? ಆಪ್ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸುತ್ತಾ ಅಥವಾ ಹ್ಯಾಟ್ರಿಕ್ ಕನಸು ಭಗ್ನವಾಗುತ್ತಾ? 27 ವರ್ಷ ಆಗಿತ್ತು ಬಿಜೆಪಿಯಲ್ಲಿ ಅಧಿಕಾರವನ್ನು ನಡೆಸಿ. ಸುಷ್ಮಾ ಸ್ವರಾಜ್ ಅವರೇ ಲಾಸ್ಟು. ಅದಾದ್ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 98ರಿಂದ 2013 ಅವರು ಆಡಳಿತ ನಡೆಸಿದ್ರು ಕಾಂಗ್ರೆಸ್ ಅವರು. ಅದರಿಂದ ಈಚೆಗೆ ಇಲ್ಲಿ ತನಕವೂ ಕೂಡ ಆಪ್ 2 ಬಾರಿ ಗೆದ್ದು ಜಯಬೇರಿಯನ್ನ ಬಾರಿಸಿತ್ತು. ಮೊದಲ ಟರ್ಮ್ಗೆ ಬಂದಿದ್ದು ಅದೊಂದು ಇತಿಹಾಸ. ಅಣ್ಣಾ ಹಜಾರೆ ಅವ್ರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ರು.
ಈ ಅರವಿಂದ್ ಕೇಜ್ರಿವಾಲ್ ಅವರು ಹೋರಾಟದಲ್ಲಿ ಭಾಗಿಯಾಗಿದ್ರು, ಸತ್ಯಾಗ್ರಹದಲ್ಲಿ ಕೂತಿದ್ರು ಅಣ್ಣಾ ಹಜಾರೆಗೆ ಸಪೋರ್ಟ್ ಮಾಡಿಕೊಂಡು. ಆಮೇಲೆ ಹೊರಗೆ ಬಂದು ಆ ಒಂದು ಪ್ರತಿಭಟನೆಯಿಂದ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಆ ಪಕ್ಷದ ಹೆಸರೇ ಆಮ್ ಆದ್ಮಿ ಪಾರ್ಟಿ, ಚಿಹ್ನೆ ಬಂದು ಪರಕ್ಕೆ. ಮಲಿನವಾಗಿದೆ ದೆಹಲಿ, ನಾವು ಕ್ಲೀನ್ ಮಾಡ್ತೀವಿ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, ತೊಲಗಿಸ್ಬಿಡ್ತೀವಿ ಅಂತ ಹೇಳ್ಕೊಂಡಂತಹ ಪಕ್ಷ ಅದು. ಆ 5 ವರ್ಷ ಚೆನ್ನಾಗಿ ಆಡಳಿತ ಮಾಡಿದ್ರು ಅಂತ ಮತದಾರ ಮತ್ತೊಮ್ಮೆ ಅಧಿಕಾರವನ್ನ ಕೊಟ್ಟ. ಅಲ್ಲಿಂದ ಇಲ್ಲಿವರೆಗೂ ತಿರುಗೇ ನೋಡಿರ್ಲಿಲ್ಲ. 2 ಟರ್ಮ್ ಆಪ್. ಯಾವಾಗ ಮತದಾರ ಇನ್ನೂ ಒಂದು ಚಾನ್ಸ್ ಕೊಡೋಣ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರು, ಅವಾಗ ಮೋಸ್ಟ್ ಪ್ರಾಬಬ್ಲಿ ಆ ಅಧಿಕಾರ ನೆತ್ತಿಗೆ ಏರಿಬಿಡ್ತಾ, ಹೀಗನ್ನೋ ಮಾತನ್ನು ಕೂಡ ಮತದಾರ ಹೇಳಿದ್ದುಂಟು. ಯಾಕಂದರೆ ಯಾವ ವ್ಯಕ್ತಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ನೋ ಆ ವ್ಯಕ್ತಿ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಗಾಕೊಳ್ತಾನೆ. ಯಾವ ವ್ಯಕ್ತಿ ಎಷ್ಟೋ ಹಗರಣದಿಂದ ಜೈಲ್ಗೆ ಹೋಗಿ ಬಂದವರು, ಅವ್ರು ವೋಟ್ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದವರು, ಸ್ವತಃ ಅವರೇ ಜೈಲ್ಗೆ ಹೋಗಿ ಬಂದ್ರು. ಯಾವ ಯಾವ ಆರೋಪಗಳನ್ನ ಬೇರೆಯವರಿಗೂ ಮಾಡಿದ್ರು, ಈಗ ಆ ಆರೋಪವೆಲ್ಲವೂ ಕೂಡ ಇವರ ಸುತ್ತವೇ ಸುತ್ತಕೊಂಡಿದೆ. ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಇವರು ಸುತ್ತನೇ ಸುತ್ತಕೊಂಡಿದೆ. ಈಗ ಸಿಎಂ ಅತಿಶಿ ವಿರುದ್ಧ ಬಿಜೆಪಿಯ ರಮೇಶ್ ಬಿದುರಿ ಲೀಡ್, ಹಾಲಿ ಸಿಎಂ ಹಿನ್ನಡೆ. ಗ್ರೇಟರ್ ಕೈಲಾಶ್ನಲ್ಲಿ ಆಪ್ತ ಸೌರಭ್ ತಿವಾರಿ ಮುನ್ನಡೆಯನ್ನ ಸಾಧಿಸಿರೋದೀಗ. ರಮೇಶ್ ಬಿದುರಿ ಲೀಡ್ ಅನ್ನ ಕಾಯ್ದುಕೊಂಡಿದ್ದಾರೆ. ಈಗ ಹಾಲಿ ಸಿಎಂ ಅವ್ರ ಕ್ಷೇತ್ರದಲ್ಲಿ ಅವ್ರ ವಿರುದ್ಧ ಸ್ಪರ್ಧಿಸಿ ಗೆಲುವು ಸಾಧಿಸ್ತಾರ. ಈಗ ಈ ಮುನ್ನಡೆ ಮುಂದೆಯೂ ಕೂಡ ಮುನ್ನಡೆ ಹಾಗೆ ಇರುತ್ತಾ? ಹಾವು ಏಣಿಯ ಲೆಕ್ಕಾಚಾರ ಈಗಲಿಂದಲೇ ಶುರುವಾಗಿದೆ. ಈಗ ಅಂಚೆ ಮತ ಎಣಿಕೆ ಶುರುವಾಗಿ ಅರ್ಧ ಗಂಟೆ ಆಯ್ತು ಅಷ್ಟೇ. ಈ ಅರ್ಧ ಗಂಟೆಯಲ್ಲಿ ನೋಡಿ ಎಂತಹ ಡೆವಲಪ್ಮೆಂಟ್ಗಳು. ಬಿಜೆಪಿ ಈಗ 18 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಆಪ್ 13 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ರೆ, ಕಾಂಗ್ರೆಸ್ ಇನ್ನೂ ಒಂದು ಎಕ್ಸ್ಟ್ರಾ ಆಯ್ತು, 2 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿರೋದು. 2ಕ್ಕೆ ನಿಂತ್ಕೊಳ್ಳುತ್ತಾ ಮತ್ತೆ +1 ಆಗುತ್ತಾ? ಕೀ ಕ್ಯಾಂಡಿಡೇಟ್ಸ್ ಗಮನಿಸ್ತಾ ಇದ್ದೀರಿ. ಅತಿಶಿ ಹಿನ್ನಡೆ, ರಮೇಶ್ ಬಿದೂರಿ ಮುನ್ನಡೆ. ಮತ್ತೊಂದು ಕಡೆ ವಿಜೇಂದರ್ ಗುಪ್ತಾ ಮುನ್ನಡೆ, ಅಲ್ಕಲಂಬಾ ಹಿನ್ನಡೆ, ಸೋಮನಾಥ್ ಭಾರತಿ ಮುನ್ನಡೆ, ಅರವಿಂದ್ ಕೇಜ್ರಿವಾಲ್ ಹಿನ್ನಡೆ, ಮನೀಶ್ ಸಿಸೋಡಿಯಾ ಹಿನ್ನಡೆ, ಸತೀಶ್ ಉಪಾಧ್ಯಾಯ ಹಿನ್ನಡೆ. ಕೀ ಕ್ಯಾಂಡಿಡೇಟ್ಸ್ ಇವರೆಲ್ಲರೂ ಕೂಡ. ಈಗ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ. 0ಯಿಂದ +1 ಆಯ್ತು, +1 ಇಂದ +2 ಆಯ್ತು. ನೆಕ್ಸ್ಟ್ +3ಗೆ ಬರುತ್ತಾ ಅಥವಾ -1 ಆಗುತ್ತಾ? ಮತ್ತೊಮ್ಮೆ ಗ್ರಾಫಿಕ್ಸ್ ಮುಖಾಂತರ ಎಕ್ಸ್ಪ್ಲೈನ್. 70 ಕ್ಷೇತ್ರ ಇರೋದು, ಮ್ಯಾಜಿಕ್ ನಂಬರ್ 36 ಬೇಕಾಗಿರೋದು. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ 20 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ, ಆಪ್ 10 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಕೆ ಕ್ಯಾಂಡಿಡೇಟ್ಸ್ ಗಮನಿಸ್ತಾ ಇದ್ದೀರಿ 2 ಕಡೆಗಳಲ್ಲಿ. ವಿಜೇಂದ್ರ ಗುಪ್ತಾ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಹಿನ್ನಡೆ, ಸೇಮ್ ಅದೇ ಸಿಚುವೇಶನ್. ಟೋಟಲ್ 32 ಕ್ಷೇತ್ರಗಳಲ್ಲಿ ಮತ ಎಣಿಕೆ ಶುರುವಾಗಿದೆ. 32 ಕ್ಷೇತ್ರದಲ್ಲಿ 20 ಬಿಜೆಪಿ, 10 ಆಪ್, 2 ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿರೋದು. ನೋಡಿ, ಕಳೆದ ಬಾರಿ ಕಾಂಗ್ರೆಸ್ 1 ಕ್ಷೇತ್ರವನ್ನೂ ಗೆದ್ದಿರಲಿಲ್ಲ. 0